ನಮಸ್ತೆ ಸ್ನೇಹಿತರೆ, ನೋಡಿ ನಿನ್ನೆ ಇದ್ರದ್ದು ದಾಸವಾಳದ ಎಲೆದು ರುಬ್ಬಿಟ್ಟಿದ್ನಲ್ಲ, ದೋಸೆ ಮಾಡ್ತೀನಿ ಬೆಳಿಗ್ಗೆ ಅನ್ನೆಲ್ಲ, ಅದೇ ಇವಾಗ ಮಾಡ್ತಾಯಿದ್ದೀನಿ. ಅದೇ ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡಿದೆ. ಈ ಥರ ನೋಡಿ, ಈ ಥರ ಆಗುತ್ತೆ. ಹೀಗೆ ನಾವು ಜಾಸ್ತಿ ಬಾಳೆ ಇದ್ರದ್ದೇ ಈ ಥರ ಹಚ್ಕೋತೀವಿ ನೋಡಿ ಎಣ್ಣೆ. ಬಾಳೆ ಎಲೆ, ಬಾಳೆ ಗಿಡ ಬರುತ್ತಲ್ಲ ಅದರದ್ದು ಹೆಡೆದು ಹೀಗೆ ಮಾಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಚೆನ್ನಾಗಿರುತ್ತೆ ನೋಡಿ. ಅದು ಉದ್ದೆಲ್ಲ ಹಾಕಿದ್ರೆ ಹೇಗೆ ವಿಂಡೋಸ್ ಎಲ್ಲ ಕಣ್ಣು ಬರುತ್ತಲ್ಲ, ಅದೇ ಥರ ಬರುತ್ತೆ ನೋಡಿ. ನಮ್ಮಲ್ಲಿ ಇದೇ ಥರ ಕಾವಲೆ ಈ ಥರ ಕಬ್ಬಿಣದ್ದು ಸಿಗುತ್ತೆ ಈ ಕಡೆ, ಜಾಸ್ತಿ ಇದರಲ್ಲೇ ಮಾಡ್ತೀವಿ. ಇದರಲ್ಲಿ ಮತ್ತು ತುಂಬ ದೊಡ್ಡ ಬೆಂಕಿ ಇರಬಾರ್ದು. ಈಗ ಸಾಧಾರಣ ಉರಿತಾ ಇದ್ದರೆ ಚೆನ್ನಾಗಿ ಬರುತ್ತೆ. ದೊಡ್ಡ ಬೆಂಕಿ ಬಂದರೆ ಕರಟತ್ತೆ ನೋಡಿ. ಈ ಥರ ಇಲ್ಲಿ ನಾನು ಮಾಡಿದ್ದೀನಿ ನೋಡಿ. ಹೀಗೆ ನೋಡಿ, ಈ ಥರ ಬರುತ್ತೆ ಸಾಫ್ಟಾಗಿ. ಈ ಥರ ನೋಡಿ, ಚೆನ್ನಾಗಿ ಮೆತ್ತಗೆ ಬರುತ್ತೆ ನೋಡಿ. ಹೀಗೆ ಈ ಥರ ಬರುತ್ತೆ ನೋಡಿ. ಹೀಗೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ನಮ್ಮಲ್ಲಿ ಜಾಸ್ತಿ ಇದು ಮಾಡ್ತೀವಿ. ತುಪ್ಪ ಇದು ಸ್ವಲ್ಪ ಖಾಲಿಯಾಗಿದೆ, ಮನೆಯಲ್ಲೇ ಮಾಡಿದ್ದಿದ್ದು. ಹೀಗೆ ಈ ಥರ ಮಕ್ಕಳಿಗೆಲ್ಲ ನೋಡಿ, ಈ ಥರ ಹೀಗೆ ಹಾಕ್ಕೊಟ್ರೆ ತುಂಬ, ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದು. ಇವಾಗ ಒಂದು ಸರಿ ಅವರಿಗೆ ಸ್ಕೂಲಿಗೆಲ್ಲ ಟೈಮ್ ಆಗುತ್ತಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಲ್ಲಿಗೆ. ಆಮೇಲೆ ಬಸ್ ಬರುತ್ತೆ, ಅದಕ್ಕೆ ಸ್ವಲ್ಪ ಬೇಗ ರೆಡಿ ಮಾಡಿ ಕಳಿಸ್ಬೇಕು. ಈ ಥರ ಹಾಕಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ, ಬಿಸಿ ಬಿಸಿಯಾಗಿ ನೋಡಿ. ಇದು ಇವಾಗ ತುಂಬ ಈ ಹೊಗೆ ಎಲ್ಲ ಬಂದರೆ ಸ್ವಲ್ಪ ಇದಾಗುತ್ತೆ, ಹೊಗೆ ಎಲ್ಲ ಆಗಬಾರ್ದು. ಈ ಥರ ನೋಡಿ, ಹೀಗಾಗಿದೆ ನೋಡಿ, ಚೆನ್ನಾಗಿ ಬರುತ್ತೆ. ಮತ್ತು ಕಾವಲಿಯಲ್ಲೂ ಚೆನ್ನಾಗಿರುತ್ತೆ. ಇದು ಹಾಗೆ ದೋಸೆನೂ ಹಾಗೆ ಚೆನ್ನಾಗಿ ಬರುತ್ತೆ. ಮೇಲೆ ಮಾಡಿ ಎಲ್ಲ ಇದಾಗಲ್ಲ, ಕಷ್ಟ ಆಗಲ್ಲ ಮಾಡಲಿಕ್ಕೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ನೋಡಿ. ಈ ಥರ ಹೀಗೆ ನೋಡಿ, ತುಪ್ಪ ಮತ್ತು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಮನೆಯಲ್ಲೇ ಮಾಡಿದ್ದು ಇದು, ಬೆಣ್ಣೆ ಎಲ್ಲ ಮಾಡಿ ಸ್ವಲ್ಪ. ಇವಾಗ ದನ ಎರಡೇ ಇದೆ, ಎಲ್ಲ 5-6 ಇತ್ತು ಮೊದಲು, ತುಂಬ ಇತ್ತು. ಇವಾಗೆಲ್ಲ ಕೊಟ್ಟಿದ್ದೀವಿ, ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ. ಈ ಅಡಿಕೆ ಕೆಲಸ ಇದು ಮತ್ತು ಮಕ್ಕಳಿಗೆ ಎಲ್ಲ ಇದಿರುತ್ತಲ್ಲ, ಕೆಲಸ ಇರುತ್ತಲ್ಲ, ತುಂಬ ಸಾಕೋಕ್ಕಾಗಲ್ಲ. ಇದು ನೋಡಿ, ಅಸ್ತ್ರ ಒಲೆ ಅಂತ ನಾವು ಈ ಥರ ಮಾಡೋದು. ಇದು ತುಂಬ ಹೊಗೆ ಬಂದರೆ ನೋಡಿ, ಈ ಥರ ಮಾಡಿ ಇದು ಸೌದೆ ಹಾಕೋದಲ್ಲ, ಹೀಗೆ ಬಾಕ್ಸ್ ಮುಚ್ಚಿಬಿಟ್ರೆ ಆಯಿತು. ಈ ಥರ ಹೀಗೆ ನೋಡಿ, ಹೀಗೆ ಮಾಡೋದು. ನಮಸ್ತೆ, ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕಾಗಿ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.